ಚಿನ್ನಸ್ವಾಮಿ ಮೈದಾನದ ಬಳಿ ನಡೆದ ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಸಿಐಡಿ ವಿಶೇಷ ತಂಡ ಈ ಬಗ್ಗೆ ತನಿಖೆ ನಡೆಸಿದ್ದು ಅಸಲಿ ಕಾರಣ ಹೊರಬಿದ್ದಿದೆ. ಅದರಲ್ಲೂ ಕೊಹ್ಲಿ ಆಪ್ತನೇ ಈ ತರಾತುರಿಗೆ ಕಾರಣ ಅಂತ ವರದಿಯಲ್ಲಿ ಬಯಲಾಗಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಪ್ರಕರಣ. ವಿರಾಟ್ ಕೊಹ್ಲಿಗಾಗಿ ತರಾತುರಿ, ಸೋಸ್ಲೆ ಮೆನನ್ರಿಂದಲೇ ಒತ್ತಡ. ಸಿಐಡಿ ತನಿಖೆಯಲ್ಲಿ ಬಯಲಾಯಿತು ಕಾರಣ. ಹೌದು, ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ ತರಾತುರಿಯೇ ಕಾರಣ ಅನ್ನೋದು ಬಯಲಾಗಿದೆ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ಹಾಗೂ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಒತ್ತಡಕ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತಂತೆ. ಆರ್ಸಿಬಿ ಟ್ವೀಟ್, ಪೊಲೀಸ್ ಬಂದೋಬಸ್ತ್, ಟೈಮ್ಲೈನ್ ಪ್ರಕಾರ ಸಿಐಡಿ ತನಿಖೆ ನಡೆಸಿದೆ. ವಿರಾಟ್ ಕೊಹ್ಲಿ ಯುಕೆಗೆ ಹೋಗ್ತಿದ್ದಾರೆ ಅಂತ ಕಾರ್ಯಕ್ರಮಕ್ಕೆ ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆ ಒತ್ತಡ ಹೇರಿದ್ದಂತೆ. ಕಾರ್ಯಕ್ರಮ ಮುಂದೂಡುವಂತೆ ಪೊಲೀಸರು ಕೆಎಸ್ಸಿಎ ಹೇಳಿದ್ರೆ ಮುಂದೂಡಿದರೆ ಕೊಹ್ಲಿ ಬರಲ್ಲ ಅಂತ ಸೋಸ್ಲೆ ಕಾರ್ಯಕ್ರಮಕ್ಕೆ ಒತ್ತಾಯಿಸಿದ್ರಂತೆ. ಟಿಕೆಟ್ ಗೊಂದಲ, ಟ್ವೀಟ್ ಹಿಂದೆಯೂ ನಿಖಿಲ್ ಸೋಸ್ಲೆ. ಇನ್ನು ಟಿಕೆಟ್ ಗೊಂದಲ, ಟ್ವೀಟ್ ಹಿಂದೆಯೂ ನಿಖಿಲ್ ಸೋಸ್ಲೆ ಇರೋದು ಸಿಐಡಿ ತನಿಖೆಯಲ್ಲಿ ಬಯಲಾಗಿದೆ. ಟ್ವೀಟಿನಿಂದಲೇ ಸಾಕಷ್ಟು ಅಭಿಮಾನಿಗಳು ಸೇರಿದ್ದು ಪತ್ತೆಯಾಗಿದೆ. ಜೊತೆಗೆ ಆರ್ಸಿಬಿ ಉಚಿತ ಟಿಕೆಟ್ ಘೋಷಣೆ ಮಾಡಿದ್ರಿಂದ ಬಂದೋಬಸ್ತ್ನಲ್ಲಿ ಎಡವಟ್ಟಾಗಿದೆಯಂತೆ. ಅಸಲಿಗೆ ಕಾಲ್ತುಳಿತದ ವೇಳೆ ಗೇಟ್ಗಳ ಬಳಿ ಪೊಲೀಸರೇ ಇರಲಿಲ್ಲ. ಯಾಕಂದ್ರೆ ವಿಧಾನಸೌಧದ ಬಳಿಯೇ ಹೆಚ್ಚು ಫೋಕಸ್ ಮಾಡಿದ್ದ ಪೊಲೀಸ್ ಇಲಾಖೆ ಸ್ಟೇಡಿಯಂ ಬಂದೋಬಸ್ತ್ ಬಗ್ಗೆ ರೋಲ್ ಕಾಲ್ ಮಾಡಿರಲಿಲ್ಲ. ಇದಲ್ಲದೆ ಕೆಎಸ್ಆರ್ಪಿ ಸಿಬ್ಬಂದಿಗೂ ಸರಿಯಾದ ಸೂಚನೆ ಇರಲಿಲ್ಲ. ಲಕ್ಷಾಂತರ ಜನ ಸೇರ್ತಾರೆ ಅನ್ನೋ ಸೂಚನೆಯೂ ನೀಡಿರಲಿಲ್ಲ. ಈ ಮೂಲಕ ಸಿಐಡಿ ತನಿಖೆ ವೇಳೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಲೋಪ ಬಯಲಾಗಿದೆ. ಸದ್ಯ ಪ್ರಕರಣ ಸಂಬಂಧ ತೀವ್ರ ತನಿಖೆ ನಡೆಸುತ್ತಿರುವ ಸಿಐಡಿ ತನಿಖಾ ತಂಡ ಹಲವು ಅಂಶಗಳನ್ನು ಉಲ್ಲೇಖಿಸಿ ತನಿಖಾ ವರದಿಯನ್ನ ತಯಾರಿಸುತ್ತಿದೆ. ವರದಿಯಲ್ಲಿ ಇನ್ನೂ ಸ್ಫೋಟಕ ವಿಚಾರಗಳು ಇರಲಿದ್ದು ತನಿಖೆಯ ನಂತರವೇ ಎಲ್ಲ ಹೊರಬರಬೇಕು. ವಿಕಾಸ್, ಟಿವಿ9 ಬೆಂಗಳೂರು.